ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಅಂಬರೀಶ್ PSI. ಸೊ ನಾನು ಈಗಾಗಲೇ ನಿಮಗೆ 90 ದಿನದ ಸ್ಟ್ರಾಟಜಿ ಭಾಗವಾಗಿ ಈಗ 9ನೇ ದಿನ 9 ದಿನಗಳ ವರೆಗೂ ಏನು ಮಾಡ್ಬೇಕಂತ ಹೇಳಿದೀನಿ. ಇವತ್ತು ನಾನು ನಿಮಗೆ 10ನೇ ದಿನದ ಪ್ಲಾನ್ ಹೇಳ್ತಾ ಇದ್ದೀನಿ. 10ನೇ ದಿನದ ನಾನು ಕೊಡೋ ಟಾರ್ಗೆಟ್ ಏನಪ್ಪಾ ಅಂದ್ರೆ, ಇಲ್ಲಿ ಒಂದು ಮೈಸೂರು ಕಿಂಗ್ಡಮ್, ಇನ್ನೊಂದು ಈ ಸ್ಟೇಟ್ ಯೂನಿಫಿಕೇಶನ್, ಕರ್ನಾಟಕ ಯೂನಿಫಿಕೇಶನ್. ಇವತ್ತಿನ ದಿನಕ್ಕೆ ನೀವು ಇವೆರಡು ಟಾಪಿಕ್ ಓದ್ಕೊಂಡ್ರೆ ಸಾಕು. ಇವೆರಡು ಟಾಪಿಕ್ ನ ಯಾವ ರೀತಿ ಅಪ್ರೋಚ್ ಮಾಡ್ಬೇಕಂತ ನಾನು ಹೇಳ್ತೀನಿ. ಮತ್ತೆ ಈ ಮೈಸೂರು ಕಿಂಗ್ಡಮ್ ಅಲ್ಲಿ ಮೇನ್ ಆಗಿ ಮೈಸೂರು ಒಡೆಯರ್ಸ್ ಅಲ್ಲಿ ಬರೋದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನಾವು ಇಂಪಾರ್ಟೆಂಟ್ ಆಗಿ ಓದ್ಕೋಬೇಕಾಗಿರೋದು ಈ ನಾಲ್ವಡಿ ಕೃಷ್ಣರಾಜ ಒಡೆಯರು, ಮುಮ್ಮಡಿ ಕೃಷ್ಣರಾಜ ಒಡೆಯರು, ಜಯಚಾಮರಾಜ ಒಡೆಯರು, ಅದರ ಜೊತೆಗೆ ದಿವಾನರು ಆದ್ಮೇಲೆ ಕಮಿಷನರೇಟ್ಸ್. ಇವ್ರನ್ನ ಯಾವ ರೀತಿ ಅಪ್ರೋಚ್ ಮಾಡ್ಬೇಕಂತ ಹೇಳ್ತೀನಿ. ಮತ್ತೆ ಸ್ಟೇಟ್ ಯೂನಿಫಿಕೇಶನ್, ಕರ್ನಾಟಕ ರಾಜ್ಯ ಯಾವ ರೀತಿ ಏಕೀಕರಣ ಆಯ್ತು, ಅದಕ್ಕೆ ಯಾರ್ಯಾರು ಹೋರಾಟ ಮಾಡಿದ್ರು, ಅವ್ರ ಪತ್ರಿಕೆಗಳಾಗಿರ್ಬೋದು, ಅವ್ರ ಬುಕ್ಸ್ ಗಳಾಗಿರ್ಬೋದು, ಅವ್ರು ಕಟ್ಟಿರೋ ಸಂಘ ಸಂಸ್ಥೆಗಳಾಗಿರ್ಬೋದು, ಇವೆಲ್ಲ ಕೂಡ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಬೇಕಾಗುತ್ತೆ. ಇವತ್ತು 10ನೇ ದಿನಕ್ಕೆ ನಾನು ಮೈಸೂರು ಕಿಂಗ್ಡಮ್ ಮತ್ತೆ ಕರ್ನಾಟಕ ಯೂನಿಫಿಕೇಶನ್. ಈಗ ಅದರಲ್ಲಿ ನಾವು ಮೇನ್ ಆಗಿ ದಿವಾನರು ಆಗ್ಲೇ ನಾನು ಹೇಳಿದೆ. ಈಗ ಮೈಸೂರು ಒಡೆಯರ ಇತಿಹಾಸ ಒಂಚೂರು ತಿಳ್ಕೊಳ್ಳಿ. ಅವರು ಈಗ ಫಾರ್ ಎಕ್ಸಾಂಪಲ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರು ಏನ್ ಮಾಡಿದ್ರು, ಅವ್ರ ಕಲೆ ಮತ್ತು ಸಾಹಿತ್ಯಕ್ಕೆ ಏನು ಕೊಡುಗೆ ಕೊಟ್ಟರು, ಅವ್ರು ಡ್ಯಾಮ್ ಕಟ್ಟಿಸಿದಾಗಿರ್ಬೋದು, ಯೂನಿವರ್ಸಿಟಿ ಕಟ್ಟಿದ್ದಾಗಿರ್ಬೋದು, ಅದನ್ನ ಚೆನ್ನಾಗಿ ತಿಳ್ಕೊಬೇಕು ನೀವು. ಮತ್ತೆ ಅದೇ ಇಂಪಾರ್ಟೆಂಟ್, ಅದ್ರಲ್ಲಿ ಯಾರು ಒಳ್ಳೆ ಈಗ ಸಾಮಾಜಿಕವಾಗಿ ಜನರಿಗೆ ಏನು ಯೂಸ್ ಆಗಂತ ಕೆಲಸಗಳು ಏನ್ ಮಾಡಿದ್ರ ಅವ್ರನ್ನೆಲ್ಲ ನೀವು ಚೆನ್ನಾಗಿ ಇದು ಮಾಡ್ಕೋಬೇಕು. ಅದಾದ್ಮೇಲೆ ದಿವಾನಸ್ ಅಂತ ಬಂದ್ರೆ, ದಿವಾನರಲ್ಲಿ ನಮ್ಗೆ ಗೊತ್ತಿದ್ದಂಗೆ ದಿವಾನ ಪೂರ್ಣಯ್ಯ, ಸರ್ ವಿಶ್ವೇಶ್ವರಯ್ಯ, ಮಿರ್ಜಾ ಇಸ್ಮಾಯಿಲು, ಶಶೇಂದ್ರಯ್ಯರು, ರಂಗಚಾರ್ಲು, ಆರ್ಕಟ್ ರಾಮಸ್ವಾಮಿ ಮೊದಲೆಯರು, ಇಷ್ಟು ಜನ ಮೇನ್ ಆಗಿ ನಾನು ಇದು ಮಾಡ್ತಿರೋದು ಇಷ್ಟು ಜನ. ಬಟ್ ದಿವಾನರು ಅಂತ ಬಂದಾಗ ನಾವು ಪ್ರತಿಯೊಂದು ಮೈಸೂರು ಅಥವಾ ಯಾವುದೇ ಎಕ್ಸಾಮ್ ಅಲ್ಲಿ ನಾವು ದಿವಾನರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ನೋಡ್ತಾ ಇದೀವಿ. ಸೊ ಇವ್ರ ಬಗ್ಗೆ ನೀವು ಚೆನ್ನಾಗಿ ಡೆಪ್ತ್ ಆಗಿ ಹೋಗ್ಲೇಬೇಕು. ಯಾಕಂದ್ರೆ ಇವರು ಏನು ಕರ್ನಾಟಕಕ್ಕೆ ಕೊಡುಗೆ, ಇವಾಗ ಏನ್ ನಾವು ಕರ್ನಾಟಕ ಡೆವಲಪ್ಡ್ ಸ್ಟೇಟ್ ಅಂತ ನಾವು ಏನ್ ಕರ್ಸ್ಕೊಳ್ಳಿಕ್ಕೆ ಇವ್ರ ಕೊಡುಗೆ ಅಪಾರ ಐತೆ. ಇಷ್ಟು ಜನನು ಅವರು ಸಾಕಷ್ಟು ಆಡಳಿತಾತ್ಮಕವಾಗಿ ಆಗಿರ್ಬೋದು, ಈಗ ಮತ್ತೆ ಈಗ ಅವ್ರೇನು ಈಗ ಫ್ಯಾಕ್ಟ್ರಿ ಕಟ್ಟೋದ್ರಿಂದ ಹಿಡಿದು ಪ್ರತಿಯೊಂದು, ಈಗ ಸ್ಯಾಂಡಲ್ ಸಾಫ್ಟ್ ಫ್ಯಾಕ್ಟ್ರಿ, ಐರನ್ ಅಂಡ್ ಸ್ಟೀಲ್ ಫ್ಯಾಕ್ಟ್ರಿ, ಮತ್ತೆ KRS ಡ್ಯಾಮ್ ಕಟ್ಟಿಸೋದ್ರಿಂದ ಇರ್ಬೋದು, ಮೈಸೂರು ಕಾಲೇಜ್ಗಳಾಗಿರ್ಬೋದು, ಯೂನಿವರ್ಸಿಟಿ ಎಜುಕೇಶನ್ ಎಲ್ಲ ರೀತಿಯಿಂದ ಇವ್ರ ಕೊಡುಗೆ ಇದೆ. ಸೊ ಇವ್ರದ್ದು ಸಾಕಷ್ಟು ಇವಾಗ ನಾವು ಪ್ರೆಸೆಂಟ್ ಆಡಳಿತಕ್ಕೆ ಇವ್ರು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹಂಗಾಗಿ ಇವ್ರದ್ದೆಲ್ಲಾನು ನಾವು ಚೆನ್ನಾಗಿ ಡೀಟೇಲ್ ಆಗಿ ತಿಳ್ಕೊಬೇಕು. ಇದಾದ್ಮೇಲೆ ಕಮಿಷನರೇಟ್ ಅಂತಂದ್ರೆ ನೀವು ಆಗ್ಲೇ ಹಿಸ್ಟ್ರಿ ತಕ್ಕಮಟ್ಟಿಗೆ ಗೊತ್ತಿದ್ದವರಿಗೆ ಗೊತ್ತಿರುತ್ತೆ. ಏನಂದ್ರೆ ಈಗ ಬ್ರಿಟಿಷರ್ ಒಡೆದಾಳ ನೀತಿಯಿಂದ ಮೈಸೂರು ಕೂಡ ಇವ್ರು ಬಿಡ್ಲಿಲ್ಲ. 1831ರಲ್ಲಿ ಈಗ ಇಲ್ಲಿ ಮಿಸ್ ಅಡ್ಮಿನಿಸ್ಟ್ರೇಷನ್ ಆಗ್ತಾ ಇದೆ, ಮೈಸೂರು ಆಡಳಿತ ಚೆನ್ನಾಗಿ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮೈಸೂರು ಒಡೆಯರ್ಸ್ ಕೂಡ ಅವ್ರು ಕಮಿಷನರೇಟ್ ಅಂಡರ್ ತಂದ್ರು. ಇದು 1831ರಿಂದ 81 ತನಕ ಇತ್ತು. ಇಷ್ಟ ಅವಧಿಯಲ್ಲಿ ಅರೌಂಡ್ 5-6 ಜನ ಕಮಿಷನರೇಟ್ ಅಂತ ಬರ್ತಾರೆ. ಅಂದ್ರೆ ಬ್ರಿಟಿಷರ್ ನೇರವಾಗಿ ಆಳದ್ನ ಅವ್ರ ಏಜೆಂಟ್ಗಳನ್ನ ಇಟ್ಟು ಆಳಿಸ್ತಾರೆ, ಅದನ್ನ ಕಮಿಷನರೇಟ್ ಅಂತಾರೆ. ಅದ್ರಲ್ಲಿ ನಮ್ಗೆ ಮೇನ್ ಬೇಕಾಗಿರೋದು ಬೌರಿಂಗ್ ಮತ್ತೆ ಮಾರ್ಕ್ ಕಬ್ಬನ್ ಮತ್ತೆ ಬೌರಿಂಗ್, ಇವ್ರಿಬ್ರು ತುಂಬಾ ಇಂಪಾರ್ಟೆಂಟ್. ಇನ್ನು ಅದರ ಬೇರೆ ಬಗ್ಗೆ ತಕ್ಕ ಮಟ್ಟಿಗೆ ಐಡಿಯಾ ಇರಬೇಕು. ಇವ್ರಿಬ್ರನ್ನ ಡೆಪ್ತ್ ಆಗಿ ತಿಳ್ಕೊಳ್ಳಿ. ಯಾಕಂದ್ರೆ ಇವ್ರು ಸಾಕಷ್ಟು ಕೊಡುಗೆ ಹಾಕಿದ್ದಾರೆ. ಈ ರೈಲು ಹಳಿ ಹಾಕ್ಸೋದಾಗಿರ್ಬೋದು, ಈಗ ಶಿಕ್ಷಣಕ್ಕಾಗಿರ್ಬೋದು, ಈಗ ಫ್ಯಾಕ್ಟರಿ ಕಟ್ಟೋದ್ರಿಂದ ಹಿಡಿದು ಎಲ್ಲ ರೀತಿಯಿಂದ ಇವ್ರು ಕೊಡುಗೆ ಇದೆ. ಸೊ ಮೇನ್ ಮೈಸೂರು ಒಡೆಯರ್ಸ್ ಅಂತ ಬಂದಾಗ ನೀವು ಮೈಸೂರು ರಾಜರ ಬಗ್ಗೆ ತಿಳ್ಕೊತೀರಾ, ದಿವಾನಸ್ ಬಗ್ಗೆ ತಿಳ್ಕೊತೀರಾ, ಕಮಿಷನರೇಟ್ ಬಗ್ಗೆ ತಿಳ್ಕೊತೀರಾ. ಇಷ್ಟು ತಿಳ್ಕೊಂಡ್ರೆ ಮೈಸೂರು ಒಡೆಯರ್ಸ್ ಏನ್ ಚಾಪ್ಟರ್ ಇದೆಯಲ್ಲ ಅದು ಮುಗಿದೋಗುತ್ತೆ. ಅದಾದ್ಮೇಲೆ ಕರ್ನಾಟಕ ಯೂನಿಫಿಕೇಶನ್. ನಾನೇನು ಕರ್ನಾಟಕ ಯೂನಿಫಿಕೇಶನ್ ಅಂತ ಏನ್ ಹೇಳಿದ್ನಲ್ಲ, ಕರ್ನಾಟಕ ಹೊಂದಾಣೆ. ಫಸ್ಟ್ ಕರ್ನಾಟಕ ಹೆಂಗ ಬಂದರೆ 4 ಭಾಗಗಳಿಗೆ ಹರಿದು ಹೋಗಿತ್ತು. ಈ ಕಡೆ ನಾವು ಸೌತ್ ಅಲ್ಲಿ ಬಂದ್ರೆ ಕೂರ್ಗ್ ಬಂತು, ಅಂದ್ರೆ ಈಗ ಕೊಡಗು ಐತಲ್ಲ ಸಪರೇಟ್ ಸ್ಟೇಟ್ ಆಗಿತ್ತು. ಮತ್ತೆ ಮದ್ರಾಸ್ ಪ್ರಾಂತ್ಯ, ಆ ಕಡೆ ಕಿತ್ತೂರು ಕರ್ನಾಟಕ ಅಂತ ಏನ್ ಕರಿತೀವಲ್ಲ ಅದು ಮಹಾರಾಷ್ಟ್ರಕ್ಕೆ ಇತ್ತು. ಹೈದರಾಬಾದ್ ಕರ್ನಾಟಕ ಏನಿದೆ ಅದು ನಮ್ದು ಹೈದರಾಬಾದ್ ಕರ್ನಾಟಕ ಇದೆ, ಅದು ನಿಜಾಮ್ನ ಆಳ್ವಿಕೆಯಲ್ಲಿತ್ತು. ಅದೆಲ್ಲ ಸೇರಿಸಿ ಒಂದುಗೂಡಿಸಿ ಈಗ ಅಖಂಡ ಕರ್ನಾಟಕ ಏನು ಮಾಡಕ್ಕೆ ಸಾಕಷ್ಟು ಜನ ಮಹನೀಯರು ಕೊಡುಗೆ ನೀಡಿದ್ದಾರೆ. ಸೊ ಫಾರ್ ಎಕ್ಸಾಂಪಲ್ ಈಗ ಆಲೂರು ವೆಂಕಟರಾಯರ್ ಆಗಿರ್ಬೋದು, ಆಟೇಕರ್ ಮಂಜಪ್ಪ ಆಗಿರ್ಬೋದು, ನನ್ನ ಹೆಸರು ಹೇಳ್ತಾ ಹೋಗಲ್ಲ. ಬಟ್ ನೀವು ಕರ್ನಾಟಕ ಯೂನಿಫಿಕೇಶನ್ ನಾನೇನು ಸೋರ್ಸ್ ಹೇಳಿದಿಲ್ಲ, ನಮ್ಮ KPSC ಬುಕ್ ಹೇಳಿದ್ದೆ. ಆ ಬುಕ್ ಇಂದ ನೀವು ಏನೇನು ಯಾರು ಜನ ಬರ್ತಾರಲ್ಲ ಅವ್ರನ್ನೆಲ್ಲ ತಿಳ್ಕೊಳ್ಳಿ. ಅವ್ರ ನ್ಯೂಸ್ ಪೇಪರ್ ಆಗಿರ್ಬೋದು, ಬುಕ್ಸ್ ಬರ್ದಿರೋದಾಗಿರ್ಬೋದು, ಸಂಘ ಸಂಸ್ಥೆಗಳಾಗಿರ್ಬೋದು. ಫಾರ್ ಎಕ್ಸಾಂಪಲ್ ಈಗ ಧಾರವಾಡ ವಿದ್ಯಾವರ್ಧಕ ಸಂಘ ಅಂತ ಸ್ಥಾಪನೆ ಮಾಡ್ತಾರೆ. ಮತ್ತೆ 1915ರಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ, ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆ ಮಾಡ್ತಾರೆ. ಮತ್ತೆ ಬುಕ್ಸ್ ಫಾರ್ ಎಕ್ಸಾಂಪಲ್ ಈಗ ಯಾರು ವಾಗ್ಭೂಷಣ ಅಂತ ಪತ್ರಿಕೆ ಸ್ಟಾರ್ಟ್ ಮಾಡ್ತಾರೆ ಆಲೂರು ವೆಂಕಟರಾಯರು. ಮತ್ತೆ ಏನಾದ್ರೂ ಈಗ ಇಂಪಾರ್ಟೆಂಟ್ ಇನ್ಸಿಡೆಂಟ್ಗಳು, ಫಾರ್ ಎಕ್ಸಾಂಪಲ್ ಈಗ 1924 ಬೆಳಗಾವಿ ಅಧಿವೇಶನದಲ್ಲಿ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತ ಹೇಳ್ಬಿಟ್ಟು ಉಯಿಲ್ಗೋಳ್ ನಾರಾಯಣರಾವ್ ಅವರು ಆಡಿದ್ರು.
ಸೊ ಆ ತರ ಏನಾದ್ರು ಇಂಪಾರ್ಟೆಂಟ್ ಇನ್ಸಿಡೆಂಟ್ಗಳು ಅಂತ ಏನಾದಿದ್ರೆ ಕರ್ನಾಟಕ ಯೂನಿಫಿಕೇಶನ್ ಇಂದ ಆ ರೀತಿ ಅದನ್ನ ಅಷ್ಟು ಆ ಆಂಗಲ್ ಅಲ್ಲಿ ಇಷ್ಟು ಕವರ್ ಮಾಡ್ಕೊಂಡ್ರೆ ಆಯ್ತು. ಸೊ ಫ್ರೆಂಡ್ಸ್, ಇಷ್ಟ ಆದ್ರೆ ನಾನು ನಿಮ್ಗೆ ಆಗ್ಲೇ ಇದು 10ನೇ ದಿನದ್ದು ನಾನು ನಿಮಗೆ 9 ದಿನ ಫಸ್ಟ್ 7 ದಿನ ನಾನು ಪ್ರಾಚೀನ ಇತಿಹಾಸ ಮತ್ತೆ ಮಧ್ಯಕಾಲೀನ ಇತಿಹಾಸ ಹೆಂಗ್ ಕವರ್ ಮಾಡ್ಕೋಬೇಕು, ಹೆಂಗ್ ಓದ್ಕೊಂಡು ಕಂಪ್ಲೀಟ್ ಆಗಿ ಹೇಳಿದ್ದೆ. ನಾನು ಕರ್ನಾಟಕ ಹಿಸ್ಟ್ರಿಗೆ 3 ದಿನ ಇಟ್ಟಿದ್ದೀನಿ ಅಂತ ಕೂಡ ಹೇಳಿದೆ. ಡೇ 8, 9, 10 3 ದಿನದಲ್ಲಿ ಕರ್ನಾಟಕ ಹಿಸ್ಟ್ರಿ ಮುಗಿಸ್ಕೋಬೇಕು. ಯಾಕಂದ್ರೆ ಕರ್ನಾಟಕ ಹಿಸ್ಟ್ರಿಯಿಂದ ನಾವು 3 ರಿಂದ 4 ಕ್ವಶನ್ ಎಕ್ಸ್ಪೆಕ್ಟ್ ಮಾಡಬಹುದು. ಇದಕ್ಕಿಂತ ಜಾಸ್ತಿ ಟೈಮ್ ನೀವು ಇನ್ವೆಸ್ಟ್ ಮಾಡ್ತಾ ಇದ್ರೆ ಅಂದ್ರೆ ನೀವೇನು ಇಲ್ಲಿ PhD ಮಾಡ್ತಾ ಇಲ್ಲ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನೀವು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹಳೆ ಪ್ರಶ್ನೆ ಪತ್ರಿಕೆಗಳು ನೋಡಿ ಅದರಿಂದ ನಿಮ್ಗೆ ಇಂಪಾರ್ಟೆಂಟ್ ಪಾಯಿಂಟ್ ನಾನೇನ್ ಹೇಳಿದಿಲ್ಲ, ನಾನಂತ ನನ್ನ ಅನುಭವದಿಂದನೇ ಹೇಳ್ತಾ ಇದ್ದೀನಿ. ನಾನು ಈ ತರ ಅಪ್ರೋಚ್ ಮಾಡಿದ್ದೆ. ಸೊ ಇದು ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ 10 ದಿನದ ಟಾರ್ಗೆಟ್ ಇದಾಗಿತ್ತು. ಅಲ್ಲಿಗೆ ನಮ್ದು ಈಗ 90 ದಿನದಲ್ಲಿ 10 ದಿನದ ಟಾರ್ಗೆಟ್ ಮುಗೀತು. ಇದ್ರಲ್ಲಿ ಇನ್ನೊಂದು ಏನ್ ಆಡ್ ಮಾಡಕ್ ಬಯಸ್ತೀನಿ ಅಂದ್ರೆ, ಈಗ ನಾನು 90 ದಿನ ನಿಮ್ಗೆ ಆಗ್ಲೇ ಹೇಳಿದ್ದೆ. 90 ದಿನ ಯಾವ ರೀತಿ ಅಂತ ಪ್ಲಾನ್ ಮಾಡಿದ್ರೆ ಅಂದ್ರೆ 20 ಡೇಸ್ ನಾನು ಹಿಸ್ಟ್ರಿಗೆ ಅಂತ ಹೇಳಿದೆ, 20 ಡೇಸ್ ಪಾಲಿಟಿಗೆ ಅಂತ ಹೇಳಿದ್ದೆ, ಇನ್ನು 20 ಡೇಸ್ ಜಿಯೋಗ್ರಫಿಗೆ, ಆಮೇಲೆ 10 ಡೇಸ್ ಎಕಾನಮಿಗೆ, ತಿರ್ಗಾ 10 ಡೇಸ್ ಎನ್ವೈರನ್ಮೆಂಟ್ಗೆ ಪರಿಸರ ಅಧ್ಯಯನಕ್ಕೆ, ತಿರ್ಗಾ 10 ಡೇಸ್ ಸೈನ್ಸ್ ಅಂಡ್ ಟೆಕ್. ಇಷ್ಟಾದ್ರೆ 20, 40, 60, 70, 80, 90 90 ಡೇಸ್ ಆಗುತ್ತೆ. ಸೊ ನಮ್ದೇನಪ್ಪ ಅಂದ್ರೆ ಈ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ನಾವು ಪ್ರತಿಯೊಂದು ಸಬ್ಜೆಕ್ಟ್ಗೂ ಈಕ್ವಲ್ ವೇಟೇಜ್ ಕೊಟ್ಟು ಓದಕ್ ಆಗಲ್ಲ. ಸೊ ಅದಕ್ಕೆ ನಾನು ಈ 3 ಸ್ಟ್ಯಾಟಿಕ್ ಆಗಿದ್ರಿಂದ ಈ 3ರಲ್ಲಿ ನೀವು ಚೆನ್ನಾಗಿ ಇದು ಮಾಡ್ಕೊಂಡ್ರೆ, ನಾನು ಇದನ್ನ ಯಾಕೆ 40 ದಿನಕ್ಕೆ ಇಷ್ಟು ಯಾಕೆ ವೇಟೇಜ್ ಕೊಟ್ಟಿದ್ದೀನಿ ಅದನ್ನೆಲ್ಲಾನು ಫಸ್ಟ್ ಅಥವಾ ಸೆಕೆಂಡ್ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದೀನಿ. ಅದನ್ನ ಹೋಗಿ ನೋಡ್ಕೊಳ್ಳಿ. ನಾ ಹಿಸ್ಟ್ರಿಯಲ್ಲಿ ಇದಾಗ್ಲೇ ನಿಮಗೆ 10 ಡೇಸ್ ಪ್ಲಾನ್ ಮುಗೀತು. ಅಂದ್ರೆ ಒಂದು ಪ್ರಾಚೀನ ಇತಿಹಾಸ ಮತ್ತೆ ಮಧ್ಯಕಾಲೀನ ಇತಿಹಾಸ ಮುಗೀತು, ಜೊತೆಗೆ ಕರ್ನಾಟಕ ಹಿಸ್ಟ್ರಿನೂ ಮುಗೀತು. ನಮಗೆ ಉಳಿದಿರೋದೇ ಆಧುನಿಕ ಭಾರತ, ಮಾಡರ್ನ್ ಹಿಸ್ಟ್ರಿ ಇದೆ. ಮಾಡರ್ನ್ ಹಿಸ್ಟ್ರಿ ನಾನು ಈಗ ನೆಕ್ಸ್ಟ್ 10 ಡೇಸ್ ಮಾಡರ್ನ್ ಹಿಸ್ಟ್ರಿ ಹೆಂಗ್ ಓದ್ಬೇಕಂತ ಹೇಳ್ತೀನಿ. ಯಾಕಂದ್ರೆ ಮಾಡರ್ನ್ ಹಿಸ್ಟ್ರಿಯಲ್ಲಿ ತುಂಬಾ ನಾವು ಏರಿಯಾ ಎಕ್ಸ್ಪೆಕ್ಟ್ ಮಾಡಬಹುದು. ಅಷ್ಟೊಂದು ಕ್ವಶನ್ಸ್ ಬರ್ತವೆ. ಈಗ ಯುರೋಪಿಯನ್ ಆಗಮನದಿಂದ ಹಿಡ್ಕೊಂಡು 1947 ನಮ್ಗೆ ಸ್ವಾತಂತ್ರ್ಯ ಸಿಗೋವರೆಗೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಪ್ರತಿಯೊಂದು ಇನ್ಸಿಡೆಂಟ್ ಗಳು ಡೆಪ್ತ್ ಆಗಿ ಹೋಗ್ಬೇಕಾಗುತ್ತೆ. ಹಂಗಾಗಿ ನಾವು ಮಾಡರ್ನ್ ಹಿಸ್ಟ್ರಿಗೆ 10 ಡೇಸ್ ಇಟ್ಟಿದ್ದೀನಿ. ಸೊ ಈ 10 ಡೇಸ್ ನಾವು ಹೆಂಗ್ ಓದ್ಬೇಕಂತ ನೀವು ನೆಕ್ಸ್ಟ್ ಬರೋ ದಿನಗಳಲ್ಲಿ ಹೇಳ್ತೀನಿ. ಇದಾದ್ಮೇಲೆ ಇದೇ ರೀತಿ ನಾನು ನೆಕ್ಸ್ಟ್ ಪಾಲಿಟಿ ಸ್ಟಾರ್ಟ್ ಮಾಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನಿಮ್ಗೆ ಈ ವಿಡಿಯೋಸ್ ಹೇಗ್ ಅನಿಸ್ತಾ ಇದೆ, ಏನಾದ್ರು ಹೆಲ್ಪ್ ಆಗ್ತಿದೆಯಾ, ಅಥವಾ ಏನಾದ್ರು ಬೇರೆ ರೀತಿಯಿಂದ ಏನಾದ್ರು ಡೌಟ್ಸ್ ಇದ್ರೆ ಏನಾದ್ರು ಇದ್ರು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ನಾನು ನೆಕ್ಸ್ಟ್ ನಿಮ್ಗೆ ಇಲ್ಲಿಗೆ ಕರ್ನಾಟಕ ಪ್ರಾಚೀನ ಮತ್ತು ಮಧ್ಯಕಾಲೀನ ಇತಿಹಾಸ ಮುಗೀತು, ಕರ್ನಾಟಕ ಇತಿಹಾಸ ಮುಗೀತು. ನಾನು ನಾಳೆಯಿಂದ ನಿಮಗೆ ಆಧುನಿಕ ಇತಿಹಾಸ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನೇ ಇದ್ರು ತಿಳಿಸಿ ಫ್ರೆಂಡ್ಸ್. ಈ ತರ ಇದು ಹೆಲ್ಪ್ ಆಗ್ತಿದೆ, ಹೆಂಗ್ ಹೆಲ್ಪ್ ಆಗ್ತಿದೆ ಅದನ್ನೆಲ್ಲ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಮುಂದಿನ ವಿಡಿಯೋದಲ್ಲಿ ಏನಾದ್ರು ಬದಲಾವಣೆ ಮಾಡ್ಕೊಳ್ಳೋಕ್ಕೂ ನನಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.